click on the bell icon for regular updates. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಇವತ್ತು ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮನ್ನೆಲ್ಲರನ್ನು ದೀಪಕ್ಸ್ ಕಿಚನಲ್ಲಿ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ನಂಗೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ರು, ಅದು ಟೊಮೆಟೊ ಬಾತ್ ಈಸಿಯೆಸ್ಟ್ ವೇ ಹೇಗೆ ಮಾಡಬೇಕು ಅಂದ್ಬಿಟ್ಟು. ಇದು ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಾನು ಕಾಲೇಜಲ್ಲಿ ಇರಬೇಕಂದ್ರೆ ನಾನು ಹೇಗೆ ಮಾಡ್ಕೊತಾ ಇದ್ದೆ ಆ ರೆಸಿಪಿನ ಹೇಳ್ಕೊಡ್ತೀನಿ. ಇದನ್ನು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ. ನಮ್ಮ ಅಜ್ಜಿ ಅಂತೂ ಈ ಟೊಮೆಟೊ ರೈಸ್ನ ತುಂಬ ಚೆನ್ನಾಗಿ ಮಾಡ್ತಾರೆ, ಕೌಶಲ್ಯ ಬಾಯ್ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿರೋ ರೆಸಿಪಿ ಇದು. ಸೊ ಅವ್ರು ಹೇಗೆ ಹೇಳ್ಕೊಟ್ಟಿದ್ದಾರೆ ಆ ರೀತಿ ನಾನು ಮಾಡ್ತಾ ಇದ್ದೀನಿ. ಬರೀ ಒಂದು 10 ನಿಮಿಷದಲ್ಲಿ, ಓನ್ಲಿ 10 ಮಿನಿಟ್ಸ್, ಈ ಟೊಮೆಟೊ ಬಾತ್ ಟೇಸ್ಟಿಯಾಗಿರ್ತಕ್ಕಂಥ, ರುಚಿಕರವಾಗಿರ್ತಕ್ಕಂಥ, ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಟೊಮೆಟೊ ಬಾತ್ ರೆಡಿ ಆಗಿರುತ್ತೆ. ಸೊ ಅದು ನೋಡೋಕ್ಕಿಂತ ಮುಂಚೆ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಕೂಡ ಒತ್ತಿ. ನಮ್ಮನ್ನೆಲ್ಲ ರೀತಿಯ ಅಪ್ಡೇಟ್ಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಈ ಟೊಮೆಟೊ ಬಾತ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ, ನಡೀರಿ. ಈಗ ಈ ಹೋಟೆಲ್ ಸ್ಟೈಲ್ ಟೊಮೆಟೊ ಬಾತ್ ಮಾಡೋದಕ್ಕೆ ಮೊದಲು ನಾವು ಒಂದು ಮಸಾಲೆ ಮಾಡ್ಕೋಬೇಕಾಗುತ್ತೆ. ಈ ಏನು ಈರುಳ್ಳಿ ಇದೆ ಇದನ್ನು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡಿದ್ದೀನಿ, ಸ್ವಲ್ಪ ಇದನ್ನು ಸಾಟೆ ಮಾಡಿದ್ದೀನಿ. ಈಗ ಈ ಚೆನ್ನಾಗಿ ಹುರಿದಿರ್ತಕ್ಕಂಥ ಈರುಳ್ಳಿನ ಮಿಕ್ಸಿಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಚಕ್ಕೆ ಒಂದು ಸ್ವಲ್ಪ ಪೀಸು, ಒಂದು 3 ಲವಂಗ, 1 ಏಲಕ್ಕಿ ಮತ್ತು 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ಅಥವಾ ಕೊಬ್ಬರಿ. ಮತ್ತು ಈಗ ಇದನ್ನು ಒಂದು ಸ್ವಲ್ಪ ನೀರು ಬೆರೆಸ್ಬಿಟ್ಟು ಒಂದು ನುಣ್ಣಗೆ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಈ ಮಸಾಲೆ ಪೇಸ್ಟ್ ರೆಡಿ ಆಗಿದೆ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಕುಕ್ಕರ್ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಕುಕ್ಕರಲ್ಲಿ ಈಗ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಸ್ವಲ್ಪ ತುಪ್ಪ ಬೇಕಾದರೂ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದರಲ್ಲಿ ಪಲಾವ್ ಎಲೆ 2 ಲವಂಗ, 1 ಚಕ್ಕರ್ ಮೊಗ್ಗು, ಒಂದು ಇಲೈಚಿ ಅಥವಾ ಏಲಕ್ಕಿ ಮತ್ತು 1/4 ಇಂಚಷ್ಟು ಚಕ್ಕೆ, ಇವನ್ನೆಲ್ಲವೇ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಕಮ್ಮಿ ಹುರಿಯಲ್ಲಿ ಇದನ್ನು ಸ್ವಲ್ಪ ಸಾಟೆ ಮಾಡ್ಕೊಳ್ಳೋಣ. ಒಂದು ಒಳ್ಳೆ ಘಮ ಬರೋವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡೋಣ. ಈಗ ಇದರಲ್ಲಿ 2 ಒಣಮೆಣಸಿನ್ಕಾಯಿ ಮತ್ತು 2 ಗ್ರೀನ್ ಚಿಲ್ಲೀಸ್ ಅಥವಾ ಹಸಿಮೆಣಸಿನ್ಕಾಯಿ, ಇದಿಷ್ಟನ್ನು ಹಾಕಿ ಇದನ್ನು ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡೋಣ. ಈಗ ಇದರಲ್ಲಿ ಒಂದು ಸ್ವಲ್ಪ ಈರುಳ್ಳಿನ ಹಾಕೋಣ. ಮತ್ತೆ ಇದನ್ನು ಚೆನ್ನಾಗಿ ಈರುಳ್ಳಿ ಕಂದು ಬಣ್ಣಕ್ಕೆ ಟರ್ನ್ ಆಗೋವರೆಗೂ ಇದನ್ನು ಚೆನ್ನಾಗಿ ಸಾಟೆ ಮಾಡೋಣ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದರಲ್ಲಿ 1.5 ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರಿಯೋಣ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದರಲ್ಲಿ ನಾವು ಆಗಲೇ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಹಾಕೊಳ್ಳೋಣ. ಮತ್ತು ಈಗ ಒಂದು ಚಿಟಿಕೆ ಅಷ್ಟು ಅರಿಶಿನ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರಿಯಿರಿ. ನೋಡಿ, ಈಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಇದರಲ್ಲಿ ನಾವು ಹಚ್ಚಿಟ್ಟಿರ್ತಕ್ಕಂಥ ಟೊಮೆಟೊನ ಹಾಕಬೇಕು. ಇದನ್ನು ಕೂಡ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಈ ಟೊಮೆಟೊ ಕ್ಲೀನಾಗಿ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಆ ಮಸಾಲೆ ಹಿಡಿಯೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಇದರಲ್ಲಿ ನಾನು ಕಲ್ಲುಪ್ಪನ್ನ ಬೆರೆಸ್ತಾ ಇದ್ದೀನಿ. ಮತ್ತೆ ಕ್ಲೀನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ. ನೋಡಿ, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಒಂದು ಟೈಮಲ್ಲಿ 1.5 ಟೀ ಸ್ಪೂನ್ ಅಷ್ಟು ಕೆಂಪು ಮೆಣಸಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಾನು ಅಕ್ಕಿನ ಈ ಒಂದು ಗ್ಲಾಸ್ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ 1 ಕಪ್ ಅಷ್ಟು ಬಾಸ್ಮತಿ ರೈಸನ್ನು ನಾನು ಒಂದು 20 ನಿಮಿಷದಷ್ಟು ನಾನು ಈ ಬಾಸ್ಮತಿ ಅಕ್ಕಿನ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ. ಇವಾಗ ಈ ಅಕ್ಕಿನ ನಾನು ಇವಾಗ ಇದರಲ್ಲಿ ಹಾಕ್ಕೊತೀನಿ. ಈಗ ಇದನ್ನೇ ಒಂದು 30 ಸೆಕೆಂಡ್ವರೆಗೂ ಈ ಅಕ್ಕಿನ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ನಮಗೆ ಈ ಟೆಕ್ನಿಕ್ ಏನಾಗುತ್ತೆ, ಸ್ವಲ್ಪ ಉದುರಿದ್ರೆ ಅನ್ನ ಏನಾಗುತ್ತೆ, ಉದುರಿದ್ರು ಬರೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನೋಡಿ, ನಾನೀಗ ಇದರಲ್ಲಿ 1 ಕಪ್ ಅಕ್ಕಿ ತೊಗೊಂಡಿದ್ದೆ, ಇವಾಗ 20 ನಿಮಿಷ ನೆನೆಸಿದೆ. ಸೊ ಅದಕ್ಕಾಗಿ 1.5 ಕಪ್ ನೀರು ಹಾಕ್ತಾ ಇದ್ದೀನಿ. ಅದರಲ್ಲಿ 1 ಕಪ್ಪು ಇದರಲ್ಲಿ ಮಿಕ್ಕಿರ್ತಕ್ಕಂಥ ನೀರು.
ಹಾಗೆ ಇನ್ನು ಅರ್ಧ ಕಪ್ಪು ಕೊತ್ತಂಬರಿ ಮತ್ತು ಪುದೀನ, ಸ್ವಲ್ಪ ರಫ್ ಆಗಿ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಪುದೀನನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದನ್ನು ಒಂದ್ಸತಿ ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ ನೀವು ಒಂದ್ಸತಿ ಉಪ್ಪು ಅಥವಾ ಖಾರ ನೋಡ್ಬೋದು. ನೀವು ಉಪ್ಪು ಏನಾದರೂ ಕಮ್ಮಿ ಆಗಿದ್ರೆ ನೀವು ಇದನ್ನು ಈ ಟೈಮಲ್ಲಿ ಹಾಕ್ಕೋಬೋದು. ಸ್ವಲ್ಪ ಹುಳಿ ಇಷ್ಟ ಬೀಳೋರು ಈ ಸಮಯದಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹೋಳ್ಬೇಕಾದ್ರೂ ನೀವು ಹಾಕ್ಕೋಬೋದು. ಸೊ ಈಗ ಇದನ್ನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 3 ವಿಜಿಲ್ ಬರೋವರೆಗೂ ಇದನ್ನು ಬೇಯದಕ್ಕೆ ಬಿಡೋಣ. ನೋಡಿ, ಈಗ 3 ವಿಜಿಲ್ಸ್ ಆಗಿದೆ, ಪ್ರೆಷರ್ ಕೂಡ ಕ್ಲೀನಾಗಿ ಹೋಗಿದೆ. ಈಗ ಈ ಬ್ರಾತ್ನ ಓಪನ್ ಮಾಡೋಣ. ವಾವ್, ಇದು ಅದ್ಭುತವಾಗಿ ಮಾತ್ರ ಆಗಿದೆ. ಇದು ಮಾತ್ರ ಎಷ್ಟು ಉದುರಾಗಿದೆ ನೋಡಿ, ತುಂಬಾ ಚೆನ್ನಾಗಾಗಿದೆ ನೋಡಿ. ಇದು ಟೊಮೆಟೊ ಬಾತ್ ಹೀಗಿದೆ, ಬಾಸ್ಮತಿಯಲ್ಲಿ ಮಾಡಿರ್ತಕ್ಕಂಥ ಟೊಮೆಟೊ ಬಾತ್. ನೋಡೋಕ್ಕೆ ಎಷ್ಟು ಚಂದನೋ, ಮಾಡೋಕ್ಕೂ ಕೂಡ ಅಷ್ಟೇ ಸುಲಭ. ಈಗ ಇದನ್ನು ಗಾರ್ನಿಷ್ ಮಾಡಿ ಟೇಸ್ಟ್ ಮಾಡೋಣ. ವಾವ್, ಏನು ಬ್ಯೂಟಿಫುಲ್ ಕಲರ್ ಇದೆ ಗೊತ್ತಾ. ಈ ಟೊಮೆಟೊ ಬಾತಲ್ಲಿ ಬರ್ತಾ ಇರ್ತಕ್ಕಂಥ ಸ್ಮೆಲ್ ಅಂತೂ ಹೇಳತೀರಲಾಗ್ದು. ಇದ್ರ ಕಲರ್ ಕೂಡ ಅಷ್ಟೇ ನೋಡಿ, ಏನು ಬ್ಯೂಟಿಫುಲ್ ಆಗಿದೆ. ಯಾವುದೇ ಕಲರ್ ನಾನು ಯೂಸ್ ಮಾಡಿಲ್ಲ. ಇದು ಕಂಪ್ಲೀಟ್ ಬಾಸುಮತಿಯಲ್ಲಿ ನಾನು ಮಾಡಿದ್ದೀನಿ. ನೀವು ಬೇಕಾದ್ರೆ ರೆಗ್ಯುಲರ್ ಆಗಿ ಸೋನಾ ಮಸೂರಿ ಅಕ್ಕಿ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಜೀರಾ ರೈಸಲ್ಲಿ ಕೂಡ ಮಾಡ್ಬೋದು. ಈ ರೈಸ್ ಐಟಮ್ಗೆ ಒಂದು ಬಾಸ್ಮತಿ ರೈಸ್ ಕೊಡೋಕ್ಕಿಕ್ಕೆ ಬೇರೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಒಂದು ಬೈಟ್. ಆಸಮ್. ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಹಸಿ ಬಟಾಣಿ ಕೂಡ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಟೊಮೆಟೊ ಬಾತ್ ಮಾಡೋದು ಎಷ್ಟು ಈಸಿ ಅಂದ್ಬಿಟ್ಟು. ಸೊ ನಂಗೆ ಅನಿಸುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯವಿಟ್ಟು ಮರಿಬೇಡಿ. ನಾನು ಹಾಗೆ ನಿಮಗೆ ಮುಂದಿನ ವಾರ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ, ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ.